ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಚಿಂದಿಯಾಗಿದೆ. ಆಲ್ಮೋಸ್ಟ್ ಗಿಲ್ಲಿ ನಟ ಅವ್ರನ್ನ ಇಲ್ಲಿ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಇಲ್ಲಿ ಇಷ್ಟಪಡ್ತಾರೆ. ಏನಕ್ಕೆ ಕಾಮಿಡಿ ಸೆನ್ಸ್ ಏನಾದ್ರೆ ತುಂಬಾ ಚೆನ್ನಾಗಿದೆ, ಅದು ವರ್ಕೌಟ್ ಕೂಡ ಆಗ್ತಿದೆ. ಆಲ್ಮೋಸ್ಟ್ ಗಿಲ್ಲಿ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇವಾಗ ನಿಮ್ಗೆ ಗೊತ್ತು, ಬಿಗ್ ಬಾಸ್ ಆಡೋಕ್ಕೂ ಮುಂಚೆನೆ ಯಾರ್ಯಾರು ಬರಬಹುದು ಅಂತಂದ್ಬಿಟ್ಟು. ಆದರೆ ಇಲ್ಲಿ ಈ ಸತಿ ಗಿಲ್ಲಿ ಅವರು ಬಂದೇ ಬರ್ತಾರೆ. 100% ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಆಗೇ ಆಗ್ತಾರೆ ಅಂತಂದ್ಬಿಟ್ಟು ಕೆಲವೊಬ್ರು ಮಾತಾಡ್ಕೊಂತಿದ್ರು. ಈಗ ವಿನ್ನರ್ ಆಗ್ತಾರೋ ಇಲ್ವೋ, ಎಲ್ಲರೂ ಮನ್ಸನ್ನು ಇಲ್ಲಿ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯ ಗಿಲ್ಲಿ ಅವರು ಇವಾಗ ಮಾಡ್ತಿರೋ ಪ್ರಯತ್ನ ಏನು ಅಂತಂದ್ರೆ, ಕಾವ್ಯ ಅವ್ರನ್ನ ಮನ್ಸನ್ನ ಗೆಲ್ಬೇಕು ಅಂತಂದ್ಬಿಟ್ಟು ಸಿದ್ಧರಾಗಿದ್ದಾರೆ. ಇವಾಗ ಬಿಟ್ಟಿರೋ ಪ್ರೋಮೋ ಅಂತೂ ಸಖತ್ತಾಗಿದೆ. ಫಸ್ಟ್ ಒಂದು ಪ್ರೋಮೋದು ಚೆನ್ನಾಗಿದೆ, ಬೆಟರ್ ಅಂತ ಹೇಳ್ಬೋದು. ಎಸ್, ಸೊ ವೀಕ್ಷಕರ ನೋಡಿದ್ರಲ್ಲ, ಬಹಳ ಅದ್ಭುತವಾಗಿದೆ ಪ್ರೋಮೋ. ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ದಾರೆ. ಯಾಕಂದ್ರೆ ಡಿಫ್ರೆಂಟ್ ಆಗಿರೋ ಲುಕ್ಗಳನ್ನ ಇಲ್ಲಿ ಟ್ರೈ ಮಾಡ್ತಿರ್ಬೇಕು. ಇದು ಸದ್ಯ ಈಗ ಗಿಲ್ಲಿ ನಟ ಅವರು ಹೊಸದಾದ ಒಂದು ಮಿಸ್ಸೆ ಲುಕ್ ನ ಇಲ್ಲಿ ಟ್ರೈ ಮಾಡಿದ್ದಾರೆ. ಅದು ಕೆಂಪೇಗೌಡ ಸುದೀಪ್ ಅವ್ರ ತರ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವರು ಮತ್ತೆ ಇಲ್ಲಿ ಎಲ್ಲರೂ ಮಾತಾಡ್ಕೊಂತಿದ್ದಾರೆ. ಧ್ರುವಂತ್ ಅವರು ಕೂಡ ಇದ್ದಾರೆ, ಚಂದ್ರಪ್ರಭು ಅವರು ನೀಟಾಗಿ ಮಾಡಿದ್ದಾರೆ. ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ, ಅಷ್ಟೊಂದು ಓವರ್ ಅಂತ ಏನಿಲ್ಲ. ಇಲ್ಲಿ ಗಿಲ್ಲಿ ಅವರಿಗೆ ಸ್ವಲ್ಪ ಇಷ್ಟ ಆಗ್ತಲ್ಲ, ಹಾಗೆ ಮಾಡ್ಬಿಟ್ಟೆ ಹೀಗೆ ಮಾಡ್ಬಿಟ್ಟೆ ಅಂತ ಅಂದ್ಬಿಟ್ಟು ಸ್ವಲ್ಪ ಇಲ್ಲಿ ಕಾಮಿಡಿ ರೀತಿಯಲ್ಲೇ ಮಾತಾಡ್ತಾ ಇದ್ರು. ನೋಡೋಣ ಇನ್ನು ಈ ಲುಕ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂದ್ಬಿಟ್ಟು. ವೀಕ್ಷಕರೇ, ನಿಮಗೆ ಈಗ ಗಿಲ್ಲಿ ನಟ ಅವರು ಸ್ವಲ್ಪ ಆಲ್ಮೋಸ್ಟ್ ಕಿಚ್ಚ ಸುದೀಪ್ ಅವ್ರ ಕೆಂಪೇಗೌಡ ಸಿನಿಮಾ ಅಂತ ಎಲ್ಲರೂ ಕೂಡ ಇಲ್ಲಿ ನೋಡಿರ್ತೀರಾ. ಮತ್ತೆ ರಾಜಹುಲಿನೂ ಇಲ್ಲಿ ನೋಡಿರ್ತೀರಾ. ಸೇಮ್ ಅದೇ ಲುಕ್ ಇಲ್ಲಿ ಕೆಂಪೇಗೌಡದಲ್ಲಿ ಕಿಚ್ಚ ಸುದೀಪ್ ಅವ್ರ ಲುಕ್ ಇರ್ಬೋದು, ಮತ್ತೆ ಯಶ್ ಅವ್ರ ಲುಕ್ ಇರ್ಬೋದು. ರಾಜಹುಲಿಯಲ್ಲಿ ಸೇಮ್ ಲುಕ್ ಇಲ್ಲಿ ಕಾಣಿಸ್ತದೆ. ನಿಮಗೆ ನಿಜವಾಗ್ಲೂ ಗಿಲ್ಲಿ ನಟ ಅವ್ರ ಲುಕ್ ಇದು ಇಷ್ಟ ಆಯ್ತಾ, ಅಥವಾ ಹಳೆ ಲುಕ್ಕಲ್ಲಿ ಅವ್ರು ಚೆನ್ನಾಗಿ ಕಾಣಿಸ್ತಿದ್ರ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಈ ಒಂದು ಪ್ರೋಮೋಗೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಕಾವ್ಯಗೋಸ್ಕರ ಗಿಲ್ಲಿ ಏನ್ ಬೇಕಾದ್ರೂ ಮಾಡೋಕೆ ಸಿದ್ಧ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಇಲ್ಲಿ ಕಾವ್ಯ ಅವರು ಒಂದೆರಡು ದಿವಸದಿಂದ ಇಲ್ಲಿ ಹೇಳಿದ್ರು, ನಿನ್ನ ಹತ್ರ ನಾನು ಮಾತಾಡಬೇಕು ಅಂತಂದ್ರೆ ನೀನು ನೀಟಾಗಿ ಶೇವ್ ಮಾಡ್ಕೋಬೇಕು, ಪೂರ್ತಿ ಶೇವ್ ಇರಬೇಕು ಅಂತಂದ್ಬಿಟ್ಟು ಹೇಳಿದ್ರು. ಆಲ್ಮೋಸ್ಟ್ ಇವಾಗ ಕಾವ್ಯಗೋರ್ಗೋಸ್ಕರ ಇಲ್ಲಿ ಆಲ್ಮೋಸ್ಟ್ ಗಡ್ಡ ಎಲ್ಲ ತೆಗೆದಿದ್ದಾರೆ. ಒಂದು ಹೊಸ ಲುಕ್ ಕೂಡ ಇಲ್ಲಿ ಟ್ರೈ ಮಾಡಿದ್ದಾರೆ. ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಇರೋರು ಕೂಡ ಸ್ವಲ್ಪ ಜನಕ್ಕೆ ಇಷ್ಟ ಆಗಿದೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗಿಲ್ಲ. ಕಾವ್ಯ ಅವರು ಚೆನ್ನಾಗಿದೆ ಅಂತಾನೆ ಹೇಳಿದ್ದಾರೆ. ಅವರೇ ಹೇಳಿದ್ದು ಇವನ್ ತೆಗೀರಿ ಅಂತಂದ್ಬಿಟ್ಟು. ಈಗ ಕಾವ್ಯಗೋಸ್ಕರ ಇಲ್ಲಿ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇವರಿಬ್ಬರದು ಒಂದು ಕಾಂಬಿನೇಷನ್ ಎಲ್ರಿಗೂ ಕೂಡ ಇಲ್ಲಿ ಇಷ್ಟ ಆಗ್ತಿದೆ. ನೀವು ನೋಡಬಹುದು, ತ್ರಿಮೋಕ್ಷಿ, ತ್ರಿವ್ಯ ಅಂತ ಅಂದ್ಬಿಟ್ಟು ಕಳೆದ ಸೀಸನ್ಗಳಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಒಂದು ಫ್ಯಾನ್ ಬೇಸ್ ಹುಟ್ಕೊಂಡಿತ್ತು. ಈಗ ಇಲ್ಲಿ ಗಿಲ್ಲಿ ನಟ ಅವ್ರದ್ದು, ಕಾವ್ಯ ಅವ್ರದ್ದು ಈ ಒಂದು ಪೇರ್ನು ಕೂಡ ತುಂಬಾ ಜನ ಇಲ್ಲಿ ಇಷ್ಟ ಪಡ್ತಾ ಇದ್ದಾರೆ. ಇವಾಗ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿರೋ ಸೂರಜ್ ಅವರು ಮತ್ತೆ ರಾಶಿಕಾ ಶೆಟ್ಟಿ ಅವರು ಇಬ್ಬರದು ಕೂಡ ಈ ಒಂದು ಪೇರು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ. ಬಟ್ ಈ ಒಂದು ಪೇರ್ನ ನೋಡಿ ಎಲ್ಲರೂ ಕೂಡ ಏನಂತಿದ್ದಾರೆ ಅಂತಂದ್ರೆ, ದುಡ್ಡು ಮಾಡು ಮೂದೇವಿ, ನಿನಗೂ ಸಿಗ್ತಾಳೆ ಶ್ರೀದೇವಿ ಅಂತ ಅಂದ್ಬಿಟ್ಟು. ಕೆನಡಾದಿಂದ ಸ್ವಲ್ಪ ಇಲ್ಲಿ ಸೂರಜ್ ಅವರು ಬಂದಿದ್ದಾರೆ. ಅವ್ರ ಬ್ಯಾಕ್ ಗ್ರೌಂಡ್ ಓಕೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಓವರ್ ಅಂತಲ್ಲ, ಒಂದು ಆವರೇಜ್ ಲೆವೆಲ್ಗೆ ಓಕೆ ಅಂತಿದೆ. ಸ್ವಲ್ಪ ಇಲ್ಲಿ ದುಡ್ಡು ಕೂಡ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಆದ್ರೆ ಇಲ್ಲಿ ರಾಶಿಕ್ ಅವರು ಬೇಗ ಬಿದ್ದೋದ್ರು ಅವ್ರಿಗೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಮಾತಾಡ್ತಾರೆ. ನನ್ನ ಒಪಿನಿಯನ್ ಅಲ್ಲ, ಕೆಲವೊಬ್ರು ಇಲ್ಲಿ ನೋಡಿರ್ಬೋದು. ಇವಾಗ ಬಿಗ್ ಬಾಸ್ ಮನೆ ಅಂತಂದ್ಮೇಲೆ 1 ಅಥವಾ 2 ಲವ್ ಸ್ಟೋರಿಗಳು ಇಲ್ಲಿ ಸ್ಟಾರ್ಟ್ ಆಗೇ ಆಗುತ್ತೆ. ಅಂದ್ರೆ ನಮಗೆ ನೋಡೋರು ಲವ್ ಸ್ಟೋರಿ ಅನ್ಸುತ್ತೆ. ಬಿಗ್ ಬಾಸ್ ಮನೇಲಿ ಇರೋರಿಗೆ ಅದು ಯಾವ ರೀತಿ ಅಂತ ಅಂದ್ಬಿಟ್ಟು ಹೊರಗಡೆ ಬಂದ ಮೇಲೆ ಇಲ್ಲಿ ಕನ್ಫರ್ಮೇಶನ್ ಆಗಿ ಈ ಒಂದು ವಿಚಾರದ ಬಗ್ಗೆ ಇಲ್ಲಿ ಕ್ಲಿಯರಿಟಿ ಕೊಡ್ತಾರೆ. ಲಾಸ್ಟ್ ಟೈಮ್ ಇಲ್ಲಿ ತ್ರಿವಿಕ್ರಮ್ ಅವರು ಮತ್ತೆ ಭವ್ಯ ಅವ್ರ ಪೇರ್ ನೋಡಿ, ಇಲ್ಲ ಇವ್ರಿಬ್ರು ಲವ್ ಮಾಡ್ತವ್ರೆ ಹಾಗೆ ಹೇಗೆ ಅಂತ ಮಾತಾಡಿದ್ರು. ಬಟ್ ಇಲ್ಲಿ ತ್ರಿವಿಕ್ರಮ್ ಅವರು ಈಚೆ ಬಂದ್ಮೇಲೆ ಅದ್ರ ಬಗ್ಗೆ ಕ್ಲಿಯರಿಟಿ ಕೂಡ ಇಲ್ಲಿ ಕೊಟ್ಟರು. ಇವಾಗ ಸದ್ಯ ಸೂರಜ್ ಅವ್ರ ಹಿಂದೆ ರಾಶಿಕ್ ಅವ್ರು ಬಿದ್ದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೋಡೋಣ ಇದು ಎಷ್ಟು ದಿವಸದವರೆಗೂ ನಡೆಯುತ್ತೆ ಈ ಒಂದು ಮ್ಯಾಟ್ರ್ ಅಂತ ಅಂದ್ಬಿಟ್ಟು. ಇವಾಗ ಕೆಲವೊಂದು ಸತಿ ಸತ್ಯ ಕಹಿ ಆಗಿರುತ್ತೆ, ಬಟ್ ಅದನ್ನ ತಗೋಬೇಕಾಗತ್ತೆ. ಆಲ್ಮೋಸ್ಟ್ ಒಂದು 90% ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಇವಾಗ ನಾನು ಹೇಳ್ದಲ್ಲ, ದುಡ್ಡು ಮಾಡು ಮೂದೇವಿ, ನಿನಗೆ ಸಿಗ್ತಾಳೆ ಶ್ರೀದೇವಿ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ದುಡ್ಡಿನ ಹಿಂದ್ಗಡೆ ಅಂತೂ ಸ್ವಲ್ಪ ಜನ ಹೇಳ್ತಾ ಇದ್ದು, ಕೆಲವೊಬ್ಬರಿಗೆ 1-2% ಜನಗಳು ದುಡ್ಡಿನ ಹಿಂದೆ ಬಿದ್ದೇ ಬೀಳ್ತಾರೆ. ದುಡ್ಡು ಮಾಡಿದ್ರೆ ಸಾಕು, ಎಂಥವ್ರಿದ್ರು ಕೂಡ ಪರವಾಗಿಲ್ಲ, ಸಿಗ್ತಾರೆ, ಅವ್ರ ಹಿಂದೆ ಅವ್ರು ಹೋಗ್ತಾರೆ ಅಂತ ಕೂಡ ಕೆಲವೊಬ್ರು ಮಾತಾಡ್ಕೊಂತಾರೆ. ಕೆಲವೊಬ್ರು ಇಲ್ಲಿ ವ್ಯಕ್ತಿತ್ವಕ್ಕೆ ಇಲ್ಲಿ ಪ್ರಾಮುಖ್ಯತೆ ಕೊಡ್ತಾರೆ. ಆಲ್ಮೋಸ್ಟ್ ದುಡ್ಡಿನ ಮುಂದೆ ದುನಿಯಾನೇ ಇಲ್ಲಿ ನಿಂತಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಕೆಲವೊಂದ್ಸತಿ ಇದೇನಾಗುತ್ತೆ ಅಂತಂದ್ರೆ, ಸತ್ಯ ಕಹಿಯಾಗಿದ್ರು ಕೂಡ ಇಲ್ಲಿ ಒಪ್ಕೊಳ್ಳೇಬೇಕಾಗತ್ತೆ. ಹೌದು, ಇವಾಗ ದುಡ್ಡು ಮಾಡಿದ್ರೆ ಎಂತ ಹುಡುಗಿರು ಕೂಡ ಇಲ್ಲಿ ಬೀಳ್ತಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಒಪಿನಿಯನ್ ಇದೆ. ಬಟ್ ಎಲ್ಲರೂ ಕೂಡ ಆ ಗುಂಪಿಗೆ ಸೇರಲ್ಲ. ಇಲ್ಲಿ ಮನುಷ್ಯನ್ ನೋಡಿ, ಅವ್ರ ವ್ಯಕ್ತಿತ್ವನ ನೋಡಿ ಪ್ರೀತಿಸೋರು ಕೂಡ ಇಲ್ಲಿ ಇದ್ದೇ ಇರ್ತಾರೆ. ನೋಡೋಣ ಯಾರ್ಯಾರು ಲವ್ ಸ್ಟೋರಿ ಇಲ್ಲಿ ಸಕ್ಸಸ್ ಆಗುತ್ತೆ ಅಂತ ಅಂದ್ಬಿಟ್ಟು, ಮತ್ತೆ ಯಾರ್ಯಾರು ಲವ್ ಸ್ಟೋರಿ ಫೇಲ್ಯೂರ್ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ಸದ್ಯ ಕಾವ್ಯ ಅವ್ರಿಗೋಸ್ಕರ ನಮ್ಮ ಗಿಲ್ಲಿ ನಟ ಅವರು ಇವಾಗ ಹೊಸ ಒಂದು ಲುಕ್ ಟ್ರೈ ಮಾಡಿದ್ದಾರೆ. ಇದು ಹೇಗಿದೆ ಅಂತಂದ್ಬಿಟ್ಟು
ನಿಮಗೆ ಅನ್ಸುತ್ತೆ. ವೀಕ್ಷಕರೇ, ನೀವು ಕಳೆದ ಸೀಸನಲ್ಲಿ ಇಲ್ಲಿ ನೋಡಬಹುದು ಶಿಶಿರ್ ಅವರು ಈ ಒಂದು ಲುಕ್ ಇಲ್ಲಿ ಟ್ರೈ ಮಾಡಿದಾಗ ಇಲ್ಲಿ ಬೈಸ್ಕೊಂಡಿದ್ರು. ಆಲ್ಮೋಸ್ಟ್ ಕೆಂಪೇಗೌಡ ಸಿನಿಮಾದಲ್ಲಿ ಬರೀ ರೊಮ್ಯಾಂಟಿಕ್ ಒಂದೇ ಇಲ್ಲಿ ಇಲ್ಲ, ಬರೀ ರೊಮ್ಯಾಂಟಿಕ್ ಆಗಿ ಮಾತ್ರ ಕಾಣಿಸ್ಕೊಂಡಿಲ್ಲ, ಖಡಕ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಕ್ಲಾಸ್ ಸಿಕ್ಕಿದ್ದು ಸ್ವಲ್ಪ ಅವ್ರಿಗೆ. ಆ ಒಂದು ಮೀಸೆಗೆ ಅವಮಾನ ಮಾಡಬೇಡಿ ಅಂತ ಅಂದ್ಬಿಟ್ಟು ಈಗ ಈ ಒಂದು ಲುಕ್ನಲ್ಲಿ ಗಿಲ್ಲಿ ನಟ ಅವರು ಟ್ರೈ ಮಾಡಿದ್ದಾರೆ. ಇವ್ರಿಗೆ ಇಲ್ಲಿ ಫುಲ್ ಮಾರ್ಕ್ಸ್ ಸಿಕ್ಕುತ್ತಾ ಅಥವಾ ಕ್ಲಾಸ್ ಸಿಕ್ಕುತ್ತಾ ಅಂತ ನೋಡಬೇಕಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಪ್ರಕಾರ ಈ ಒಂದು ಲುಕ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.